650 ಕೋಟಿ ಬೆಲೆ ಬಾಳುವಂತ ಜಮೀನ್ನ ಇವನು ಯಾರೋ ಅವನು ವಕ್ರಂ ಪಾಷಾನ ಬೇಕನಪ್ಪ ಏನಪ್ಪ ಇಬ್ಬರು ಕಂಡಿದ್ಯಾ ಇವರು ದ ಗ್ರೇಟ್ ಕಾಂಗ್ರೆಸ್ ಲೀಡರ್ ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರ್. ಕೊಡಲ್ಲ ಇಟ್ಕೊಳಪ್ಪ ಸರಿ ಯಾವ ಗೊತ್ತಿಲ್ದಿರ. ಇದಾದ್ಮೇಲೆ ಏನಾಗುತ್ತೆ, ಇಷ್ಟಾದ್ಮೇಲೆ ಒಂದು ಲೆಟರ್ ಬರ್ತೈತೆ 12/9/2025 ಯಲಹಂಕ ತಾಲೂಕು ಕೋಗಿಲು ಹೋಬಳಿ ಗ್ರಾಮದ ಸರ್ವೆ ನಂಬರ್ 99 ಘನತ್ಯಾಜ್ಯ ವಿಲೇವಾರಿಗೆ ಮಂಜೂರಾಗಿರುವ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಮಾಡುತ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬರ್ತದೆ. ಕಂಪ್ಲೇಂಟ್ ತಹಸೀಲ್ದಾರ್ ಕೊಡೋದು 12/9/2025 ಸೆಪ್ಟೆಂಬರ್ 12. ಆದರೆ ಸದರಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟುತ್ತಿರುವಾಗಿ ದೂರು ಅರ್ಜಿ ಸ್ವೀಕೃತವಾಗಿದೆ. ಆದ್ದರಿಂದ ಪ್ರಸ್ತಾವಿತ ಯಲಹಂಕ ಹೋಬಳಿ ಕೋಗಿಲುಗ್ರಾಮ ಸರ್ವೆ ನಂಬರ್ 49 ಘನತ್ಯಾಜ್ಯ ವಿಲೇವಾರಿ ಮಂಜೂರಾದ ಜಮೀನು ಯಾವುದೇ ಒತ್ತುವರಿಯಾದಂತೆ ಸಂರಕ್ಷಿಸಿಕೊಳ್ಳಲು ಕೋರಿದೆ. ಯಾರೋ ತಹಸೀಲ್ದಾರೇ ಲೆಟರ್ ಬರೀತಾನೆ ಇವರಿಗೆ. ಜಂಟಿ ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅವರು ಸರ್ಕಾರನೇ ತಹಸೀಲ್ದಾರೇ ಲೆಟರ್ ಬರೀತಾನೆ, ಒತ್ತುವರಿ ಆಗ್ತಾ ಇದೆ, ಕಟ್ತಾ ಇದ್ದಾರೆ ಅಂದ್ರೆ ಕಟ್ಬಿಟ್ಟಿದ್ದಾರೆ ಅಲ್ಲ, ಕಟ್ತಾ ಇದ್ದಾರೆ. ನೋಟ್ ದ ಪಾಯಿಂಟ್. ನಿರ್ಮಾಣ ಮಾಡುತ್ತಿದ್ದಾರೆ, ಒಂದೊಂದೇ ಮನೆಯನ್ನು ಕಟ್ತಾವ್ರೆ ಅಂತ ಅವರು. ಆಮೇಲೆ ತಹಸೀಲ್ದಾರ್ ಯಲಹಂಕ ತಾಲೂಕು ದಾಖಲೆ ಇದೆಲ್ಲ ಕೊಡ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ದಾಖಲೆಗಳು. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಒಂದು ಲೆಟರ್ ಬರೀತಾರೆ ತಹಸೀಲ್ದಾರ್ ಅವರು ಬೆಂಗಳೂರು ನಾರ್ತ್ 28/5/2024 24. ಅವಾಗೆ ಕೊಟ್ಟಿದ್ದು 25. ಇದು ತಹಸೀಲ್ದಾರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಬರೀತಾರೆ. ಅವರಿಗೆ ಏನ್ ಬರೀತಾರೆ? ಕೋಗಿಲು ಗ್ರಾಮ ಸರ್ವೆ ನಂಬರ್ 99 ಸ್ವತ್ತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ನಿವೇಶನಗಳನ್ನು ನಿರ್ಮಾಣ ಮಾಡುತ್ತಾರೆಯೇ ಕ್ವಶನ್ ಮಾರ್ಕ್ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಸರ್ವೆ ಮಾಡಿ ಸ್ವತ್ತಿನ ಸಂಬಂಧಿಸಿದಂತೆ ಕೈಗೊಂಡ ಕ್ರಮ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ತಹಸೀಲ್ದಾರು ಭೂ ದಾಖಲೆಗಳ ಇಲಾಖೆಗೆ ಪತ್ರ ಬರೀತಾರೆ. ಇದು ಯಾರು ಸೈಟ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರಾ ಅಂತ ಕ್ವಶನ್ ಮಾರ್ಕ್. ಸೈಟ್ ಮಾಡ್ತಾ ಇದ್ದಾರಾ ಕ್ವಶನ್ ಮಾರ್ಕ್. ಆಮೇಲೆ ನಿವೇಶನಗಳನ್ನು ಮಾಡಿರೋ ಬಗ್ಗೆ ಅದನ್ನ ಕ್ರಮದ ಬಗ್ಗೆ ವರದಿ ಸಲ್ಲಿಸೋದು. ಅಂದ್ರೆ 1 ವರ್ಷದ ಮುಂಚೆನೆ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಸೈಟ್ಗಳು ಮನೆ ಅಲ್ಲ, ಸೈಟ್ಗಳು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ದಾಖಲೆಗಳನ್ನ ಕೊಡಿ ಅಂತೇಳಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ತಹಸೀಲ್ದಾರ್ ಬರೀತಾರೆ. ಅದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 20 ವರ್ಷ 30 ವರ್ಷ ಅಂತ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ದಾಖಲೆಗಳು ಇಷ್ಟನ್ನು ಕೂಡ. ನಮ್ಮ ಹತ್ರ ಕಾಪಿನೂ ಇದೆ. ಇದರ ಹಸ್ತಾಂತರ ಮಾಡಿರೋದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಡಿಸಿ ಅವರು ಹಸ್ತಾಂತರ ಮಾಡಿದ್ದಾರೆ. ಇಷ್ಟು ಜಮೀನು ಹಸ್ತಾಂತರ ಮಾಡಿರೋ ದಾಖಲೆನೂ ಇಲ್ಲಿ ಕೊಡ್ತಾ ಇದ್ದೀನಿ ನಿಮ್ಗೆ. ಇದೆಲ್ಲ ಪೂರ್ತಿ ಪಾಯಿಂಟ್. ಇವಾಗ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪಾಯಿಂಟ್ ಅಂದ್ರೆ ಇಲ್ಲಿ ಸಂಬಂಧ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನನ್ನ ಗಾಳಿಗೆ ತೂರಿ
ಅವರು ಯಾವುದೋ ಫೆಡರಲ್ ಬಗ್ಗೆ ಮಾತಾಡ್ತಾರೆ. ಏನು ಕೇಂದ್ರ ರಾಜ್ಯ ಒಕ್ಕೂಟ ವ್ಯವಸ್ಥೆ ಊಟ ವ್ಯವಸ್ಥೆ ಹಾಳು ಮಾಡಿದರೆ, ಫೆಡರಲ್ ಸಿಸ್ಟಮ್ ಬಿಜೆಪಿಯವರು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಯಾವ ಒಕ್ಕೂಟದ ಕೇಂದ್ರದ ಮಂತ್ರಿ ನಿಮ್ಗೆ ರೆವಿನ್ಯೂ ಮಂತ್ರಿನೋ ಲಾ ಮಿನಿಸ್ಟ್ರೋ ಏನಾನ ಹೇಳಿದ್ರ ಕೋಗಿಲಿಗೆ? ಯಾರು ಹೇಳಿರೋದು? ಕೆ.ಸಿ. ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ಏನಾನ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ ಎಂಎಲ್ಎ. ಇದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೈತೆ. ಬ್ಯಾಟರಾಯನಪುರಕ್ಕೆ ಎಂಎಲ್ಎ ಎಲ್ಲಿದ್ದಾರೆ? ಫಾರಿನ್ ಅಲ್ಲಿದ್ದಾರೆ. ಎಂಎಲ್ಎ ಫಾರಿನ್ ಅಲ್ಲಿದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಏನಪ್ಪ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಫಾರಿನ್ ಅಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನೀವು ಅವರಿಗೆ ಸೈಟ್ ಕೊಡಬೇಕು. ಮಾಡಿದ್ದೀರಾ? ಆಮೇಲೆ ನೀವು ಬಸವ ಯೋಜನೆಯಲ್ಲಿ ಸೈಟ್ ಕೊಡಬೇಕು. ಬಸವಣ್ಣವರ ಹೆಸರಲ್ಲಿ, ಅಂಬೇಡ್ಕರ್ ವಸತಿ ಯೋಜನೆ ಹೆಸರಲ್ಲಿ ಸೈಟ್ ಕೊಡಬೇಕು. ದೇವರಾಜ ಅರಸು ವಸತಿ, ವಾಜಪೇಯಿ ನಗರ ವಸತಿ, ಕೇಂದ್ರದ ಯೋಜನೆಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ, ಇದರ ಅಡಿಯಲ್ಲಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆಫೀಸ್ ಅಡಿಯಲ್ಲಿ ಏನಾನ ನಿಮಗೆ ಪತ್ರ ಬಂದಿದೆಯಾ? ಈ ಫೆಡರಲ್ ಇದರಲ್ಲಿ ಬಂದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವರಿಗೆ ನೀವು ಮನೆ ಕೊಡ್ತೀರಾ ರೀ? ಮಾನವೀಯತೆ. ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರು 40 ಕಡೆ ಸುಮಾರು 150 ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸಿಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸ್, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಇದೊಂದು ಬ್ಯಾಡ್ ಪ್ರೆಸಿಡೆಂಟ್